ನನ್ನ ತಂದೆಯವರು ನನ್ನ ಅಣ್ಣ ಕಷ್ಟಪಟ್ಟು ನನ್ನನ್ನು ಒಂದು ಶ್ರಮಿಸಿ ಅವರ ಆಶೆಯಂತೆ ಪೂರೈಸಿ ಡಿಗ್ರಿಯಲ್ಲೂ ಕಂಪ್ಲೀಟ್ ಮಾಡಿ ಅಂತೂ ಬಂದದ್ದಾಯಿತು. ಇದೇ ಸಂದರ್ಭದಲ್ಲಿ ನಮ್ಮೂರಿನ ಮಾರುತೇಶ್ವರ ಓಕಳಿ, ಆಮೇಲೆ ಕುಂಪಿ ಬಸವೇಶ್ವರ ರಥೋತ್ಸವ ಬೇರೆ ಇದೆ. ಇದೇ ರಥೋತ್ಸವದಲ್ಲಿ ಆನಂದದಿಂದ ನನ್ನ ಪ್ರೇಯಸಿನು ಬಹುಶಃ ಇದೇ ಊರಿನ ಬಂದಿರಬಹುದು, ನೋಡೋಣ. ಅಣ್ಣ, ಅಪ್ಪ, ಅಣ್ಣ, ಅಪ್ಪ. ಓ ಪ್ರಕಾಶ್, ಯಾವಾಗ ಬಂದಿಯಾ? ಅಪ್ಪ ಈಗ ತಾನೇ ಬಂದೆ. ನನಗೆ ಅಷ್ಟು ವರ್ಷ ಚೆನ್ನಾಗಿ ಬಾಳುಪ್ಪ. ಪ್ರಕಾಶ್, ಹೇಗೆ ನಡೀತಾ ಇದೆಯಪ್ಪ ನಿನ್ನ ವಿದ್ಯಾಭ್ಯಾಸ? ಅಪ್ಪ, ನಿನ್ನ ಆಶೀರ್ವಾದದಿಂದ, ಈ ಸುತ್ತು ದೇವರ ಆಶೀರ್ವಾದದಿಂದ ನಾನು ಫಸ್ಟ್ ಕ್ಲಾಸ್ ಡಿಗ್ರಿಯಲ್ಲಿ ಪಾಸಾಗಿ ಬಂದಿದ್ದೇನೆ. ಅಂದಾಗೆ ಅಣ್ಣ ಕಾಣಿಸ್ತಾ ಇಲ್ಲ? ಅಣ್ಣ ತೋಟದ ಕಡೆ ಹೋಗಿದ್ದಾನೆ. ಹೌದೇನಪ್ಪ, ಅಣ್ಣ ತೋಟದ ಕಡೆ ಹೋಗಿದ್ದಾನೆ. ಏನಂತ ಮಾಡಿದ್ವಾ? ಡಿಗ್ರಿ ತುಂಬಾ ಚೆನ್ನಾಗಿದೆ. ನಾನು ಇನ್ನು ನೋಡ್ಬಿಟ್ಟು ಅಣ್ಣನ ಜೊತೆ ಕೆಲಸ ಮಾಡಬೇಕಂತ. ಅಣ್ಣ ಬಂದ್ಬಿಟ್ರ? ಅಣ್ಣ, ಅಣ್ಣ ನಮಸ್ಕಾರ. ನಮಸ್ಕಾರ. ಇರ್ಲಿಪ್ಪ ಅಪ್ಪ, ನಮಗೆ ಆಶೀರ್ವಾದ ಮಾಡಪ್ಪ. ವಿಶ್ವ, ಯಾರಿವಳು? ಅಪ್ಪ, ಅದು ಅದು ಇವಳು ನನ್ನ ಹೆಂಡತಿ. ಅಣ್ಣ, ವಿಶ್ವ, ಏನ್ ಹೇಳ್ತಾ ಇದ್ದೀಯಾ? ಹೆತ್ತ ತಂದೆಯೋ ಬೆನ್ನಿಗೆ ಬಿದ್ದು ತಮ್ಮ ನಿನಗೆ ತಾಳಿ ಕಟ್ಟೋಗ ನೆನಪಾಗ್ಲಿಲ್ಲೇನು? ಇಲ್ಲಪ್ಪ ಅಪ್ಪ, ಹಾಗೆಲ್ಲ ಮಾತಾಡ್ಬೇಡಪ್ಪ. ನೀನೇ ಹೇಳಿದ್ದಲ್ಲಪ್ಪ, ಸತ್ಯ ಧರ್ಮ ಅಂತ ಹೆಜ್ಜೆ ಹೆಜ್ಜೆಗೂ ನನಗೆ ಬೋಧನೆಗೈದು. ಇವತ್ತು ಅಪ್ಪ ನನ್ನ ಮಾತು ಕೇಳು. ಇವತ್ತು ನಾನು ಇಕ್ಕಟ್ಟಿನಲ್ಲಿ ಸಿಲುಕಿದೆಪ್ಪ. ನಿನ್ನಿಂದ ತಪ್ಪಾಗಿದೆ, ಮತ್ತೊಮ್ಮೆ ಕ್ಷಮಿಸಪ್ಪ. ನಿನ್ನ ಕೈ ಮುಗಿದು. ಹೌದಪ್ಪ, ನಾನು ಹೇಳಿದ್ದು ಹಾಗಲ್ಲ. ನ್ಯಾಯ, ನೀತಿ, ಧರ್ಮ. ಯಾಕಣ್ಣ ಈ ನಿನ್ನ ಒಡ ಹುಟ್ಟಿದ ಅಣ್ಣ ಇವನ ಜೊತೆ ನೀನು ಒಂದು ಮಾತನ್ನು ಕೇಳಿ, ತಮ್ಮ ನಾನು ಈ ತರ ಮದುವೆ ಆಗ್ತೀನಿ ಅಂತ ಒಂದು ಮಾತನ್ನು ಅದು ಕೇಳಬಹುದಿತ್ತಲ್ಲ. ನಾವು ಇದ್ರಿಕಲ್ಲ ನನ್ನ. ನೋಡಿ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನನ್ನ ಅಣ್ಣ ಒಬ್ಬ ಹುಡುಗ ಆ ಗೌಡನಿಗೆ ನನ್ನನ್ನು ಹಣ ಬಿಟ್ಟು ತನ್ನ ಕುಡಿಯೋಕ್ಕಾಗಿ ರೊಕ್ಕ ಇಸ್ಕೊಳ್ಳುತ್ತಿದ್ದ. ಆ ಗೌಡ ನನ್ನ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನಿಸಿದ. ಆವಾಗ ಇವರು ತೀವ್ರಾಗಿ ಬಂದು ನನ್ನ ಬಾಳನ್ನು ಉಳಿಸಿದ್ರು. ಆವಾಗ ನಾನೇ ಇವರನ್ನು ಪ್ರೀತಿಸ್ತಾ ಇದ್ದೀನಿ, ನನ್ನ ಕೊರಳಿಗೆ ತಾಳಿ ಕಟ್ಟಿ ಅಂತ ನಾನೇ ಒತ್ತಾಯ ಮಾಡಿ ತಾಳಿ ಕಟ್ಟಿಕೊಂಡು ಈ ಮನೆಗೆ ಬಂದಿದ್ದೇನೆ. ನೋಡಿ, ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಅಪ್ಪ ಇಲ್ಲಿ ಬಿಡು. ಅತ್ತಿಗೆ ಅವರು ತುಂಬಾ ಮುಗ್ಧ ಮನಸ್ಸಿನವರು ಇದ್ದಂತೆ ಕಾಣಿಸ್ತಾ ಇದೆ. ಹೌದು ತಮ್ಮ. ನೋಡಪ್ಪ, ಅವರ ಅಣ್ಣ ದುಷ್ಟ ಶ್ರೀಮಂತರಿಗೆ ಮಾರಿ ಹೋದ. ಅವರಿಂದ ಕಾಪಾಡಿ ಇವಳ ಕೊರಳಿಗೆ ಕರಿಮಣಿ ಸರ ಕಟ್ಟಬೇಕಾಯ್ತು. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾದರೆ ಮತ್ತೊಮ್ಮೆ ನನ್ನನ್ನು ಕ್ಷಮಿಸಪ್ಪ. ದುಡ್ಡಿನ ಆಸೆಗಾಗಿ ಯಾವನವನು ತನ್ನ ತಂಗಿಯನ್ನು ಮಾರಿದವನು? ಇವರ ಅಣ್ಣ ರಾಮ ಅಂತ. ಇರ್ಲಿಯಪ್ಪ, ಅದೆಲ್ಲ ಹಾಗಿರ್ಲಿ. ಇವತ್ತು ಹೇಗೋ ಈ ಮನೆಗೆ ಒಂದು ಹೆಣ್ಣು ಬರಬೇಕಾಗಿತ್ತು, ಕರ್ಕೊಂಡು ಬಂದೆ. ನಿನ್ನ ಮಗಳ ಹಾಗೆ ಇವಳನ್ನು ಜೋಪಾನ ಮಾಡುವ ಭಾರ ನಿನ್ನದು. ಛೇ ಛೇ ವಿಶ್ವ, ನಾನು ಸಿಟ್ಟಿನಾಗ ಏನೇನು ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ತೀಯಾ? ಇಲ್ಲಪ್ಪ, ನೀವೇಕೆ ಸಮಯ ಕೇಳ್ತೀರಿ? ಮರ್ತು ಬಿಟ್ಟಿದ್ದೆ ತಮ್ಮ. ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆಯಪ್ಪ? ಅಣ್ಣ, ಅಪ್ಪ ಮತ್ತು ನಿನ್ನ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸ ತುಂಬಾ ತುಂಬಾ ಚೆನ್ನಾಗಿ ನಡೆದಿದೆ. ಡಿಗ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಅಣ್ಣ. ನನ್ನ ತಮ್ಮ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಬರ್ತಾನಂತ ನನಗೆ ಚಲುವಾಗಿ ಗೊತ್ತಿತ್ತು ತಮ್ಮ, ಚಲುವಾಗಿ ಗೊತ್ತಿತ್ತು. ನಾನು ಫಸ್ಟ್ ಕಷ್ಟಕ್ಕೆ ಇವತ್ತು ಫಲ ಸಿಕ್ಕಿತ್ತಪ್ಪ, ಫಲ ಸಿಕ್ಕಿತ್ತು. ನೋಡು ಪ್ರಶಾಂತ, ನಿನ್ನ ಸಾಲಿಯ ದುಡ್ಡಿನಗೋಸ್ಕರ ನಿನ್ನ ಅಣ್ಣ ಎಷ್ಟೊಂದು ಕಷ್ಟಪಟ್ಟು ದುಡ್ಡಿಸ್ತಾ ಇದ್ದಾನೆ. ಹೌದಪ್ಪ, ಆ ಋಣ ನೀನು ತೀರಿಸಲೇಬೇಕಪ್ಪ. ಅಪ್ಪ ಅಣ್ಣ ದುಡಿದಂತೂ ಸಹಜ, ನಿಜವಾಗಿದೆ. ನಾನು ನಿನ್ನ ಅಂತೆ ಅಣ್ಣನ ಆಶೀರ್ವಾದದಂತೆ ನೀವು ಹೇಳಿದಂತೆ ನಿಮ್ಮ ಎಲ್ಲ ಕಾರ್ಯಗಳನ್ನು ನಾನು ನಿರ್ವಹಿಸುತ್ತೇನೆ ತಂದೆ, ನಿರ್ವಹಿಸುತ್ತೇನೆ. ಆಯ್ತು ಪ್ರಕಾಶ, ನೀನು ಪಟ್ಟಣದಾಗಿದ್ದ ಹಾಳು ಮೊಳತಿಂದ ಎಲ್ಲ ಹೊಟ್ಟೆ ಕಿಚ್ಕೊಂಡಿದ್ದಿ. ಗೌರಿ, ನನ್ನ ತಮ್ಮ ಪಟ್ಟಣದಾಗಿದ್ದ ಹಾಳು ಮೊಳತಿಂದ ಹೊಟ್ಟೆ ಕಟ್ಸ್ಕೊಂಡಾನ. ಅವಾಗ ಬಿಸಿ ಬಿಸಿಯಾಗಿ ಏನಾದರೂ ಅಡುಗೆ ಮಾಡಿ. ಆಗಲ್ರಿ,
ಈಗ ಒಳಗೋಗಿ ವಿಷಯಾಗಿ ಅಡಿಗೆ ಮಾಡ್ತೀನಿ ಎಲ್ಲರೂ ಸೇರಿ ಊಟ ಮಾಡಿರತ್ತೆ. ಹಾ ಗೌರಿ, ಅವನಿಗೆ ಗಸಗಸಿ ಪಾಯಸ ಅಂದ್ರೆ ಬಾಳ ಪ್ರೀತಿ ಅವಂಗ. ಹೌದೇನ್ರಿ? ಹೌದು ತಮ್ಮ, ನೀವು ಮೊದಲು ಮಳಗ್ ಹೋಗಿ ಊಟ ಮಾಡ್ರಿ. ಅತ್ತಿಗೆಮ್ಮ, ಹೇಳಪ್ಪ ಮೈದ್ನ. ಈ ಮೈದಾನಿಗೆ ಕಸಕಸಿ ಪಾಯಸ ಮಾಡುದಂತೂ ನಿಜ, ಅದರ ಜೊತೆ ಮತ್ತೇನಾದರೂ? ಅದ್ರ ಜೊತೆ ಮತ್ತೇನಾದ್ರು ಹಪ್ಪಳಾತಿ ಬೇಕೇನಪ್ಪ? ಅತ್ತಿಗೆ, ಊಟ ಅಂತೂ ಮಾಡುದು ನಿಜ, ಆದರೆ ನೀನು ಅಣ್ಣನ ಜೊತೆ ಸೇರಿ ಈ ಮೈದಾನನನ್ನು ತಬ್ಬಲಿಯಾಗಿ ಮಾಡಿಬಿಡಮ್ಮ, ಅದೇ ನಿನಗೆ ಕೇಳುವ ಆಸೆ. ಅದೇ ಸಂದರ್ಭದಲ್ಲಿ ಎಲ್ಲರೂ ಒಂದು ಹಾಡಿ ಕುಣಿಯಬೇಕೆಂಬ ಆಸೆ. ಆಗ್ಲಿ ಮೈದ್ನ, ನಿನ್ನ ಆಸೆ ಅಂತ ಕೂಡಿ ಬಾಳುವ ಈ ಮನೆಯಲ್ಲಿ ಬೆಳಗುತ್ತಿದೆ ಇಂದು ದೀಪ. ಹಸಿದಾಗ ನೆನೆದಾಗ ನೀರು ಕೊಡುತ್ತಿದ್ದ ಮೇಲೆ ಪ್ರೀತಿ ಕೊಡುತ್ತಿದ್ದ ಮೇಲೆ ಹಸಿದಾಗ ಅಣ್ಣ, ಬೆಳೆದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಿನ್ನವು, ಏನ್ ಚಿನ್ನವು. ನರನಾಗಿ ಮರೆತು ಕೇಳಾಗಿ ಹೋದ್ರೆ ಹೆಚ್ಚಿದ್ದವು ಗೌರಿ, ಅಪ್ಪನಿಗೆ ತಮ್ಮನಿಗೆ ಊಟಕ್ಕೆ ಕೊಡು. ನಾನು ಹೊಲಕ್ಕೆ ಹೋಗಿ ಭಾಳ ದಿನ ಆಯ್ತಾ, ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಆಗ್ಲಿ ರೀ ಮೈದನ ಮಾವ ಬಂದ್ರಪ್ಪ, ಊಟ ಮಾಡಿರಂತೆ. ಅತ್ತಿಗೆಮ್ಮ, ಅಣ್ಣ ಡಾಲ ಏನೋ ಬ್ಯಾರೆ ಹೊಡ್ಯಾಕತ್ತಲ್ಲ, ಏನು? ಹೊಲಕ್ಕೆ ಹೋಗುದ. ಅಣ್ಣ ನನ್ನ ಬಿಟ್ಟು ಹೊಲಕ್ಕೆ ಅಣ್ಣ ನಿಂಬಲ್ಲಿ ಹೋಗಾಕಿನಿ. ನೋಡಪ್ಪ, ನಿಮ್ಮ ನನಗೆ ಹೊಲಕ್ಕೆ ಕೆಲಸ ಐತಂತ ಅದಕ್ಕೆ ಹೊಂಟನ ಮೈದನ. ನೀನ್ ಊಟ ಮಾಡಂತೆ ಬಾರಪ್ಪ. ನೋಡು, ಮೊದ್ಲ ಊಟ ಮಾಡಾರ ಎಷ್ಟು ಸೊರ್ಗಿದಿ. ಅಂತೂ ಈ ಗೌಡನ ಎದುರಾಕ್ ಬಂದಂಗಾತ.
ಏನಾದ್ರೂ ನನ್ನ ಮಂತನ ಮೇಲೆ ಸರ್ಪಂತದ ಬಾಣ ಬಿಟ್ಟು ಸರ್ವನಾಶ ಮಾಡಕ ನೋಡ್ತಾನ ಮಾಡಲ ಗೌಡ किसे का घर किसे का होता है वो दुश्मन को 70 नहीं मार सकते ಮಗನ ನನ್ನ ಮನೆ ಕಾಜಿಂದ ಇರಬೇಕ ಆದ್ರ ದೇವ್ರ ಕಲ್ಲು ಉದ್ರ ಅಷ್ಟ ಒಡ್ಯಾಕಬೇಕ ನೀ ಕಲ್ಲು ಉದ್ರ ಒಡ್ಯಾಂಗೆಲ್ಲ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕಿದವ ಏನಾದರೂ ನನ್ನ ಮನೆತನ ಮೇಲೆ ಸರ್ವಂತ ವಾಣ ಬಿಟ್ಟು ಸರ್ವನಾಶ ಮಾಡಲು ನೋಡಿದ್ರ ಒಂದೊಂದು ದಿನ ನಿನಗ ಮೂರ್ತಿಯ ತಂದೆ ತರ್ತನೆ ಮಗನ ತಂದೆ ತರ್ತನೆ ಬರ್ತೀನಿ ಮಗನ ನಿನ್ನ ಸಂಸಾರಕ್ಕೆ ಸಿದ್ಧತೆ ಮಾಡಿಕೋ ಹಣವಿಲ್ಲದ ಪುರುಷನನ್ನು ಸೂಳೆ ತಿರಸ್ಕಾರ ಮಾಡುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತಿರಸ್ಕಾರ ಮಾಡುತ್ತಾರೆ. ಹಣ್ಣು ಬಿಡದ ಗಿಡ ಮರಗಳನ್ನು ಪ್ರಾಣಿ ಪಕ್ಷಿಗಳು ತಿರಸ್ಕಾರ ಮಾಡುತ್ತವೆ. ಏ ಮಗನ ವಿಶ್ವ, ಈ ಊರಿನ ನನಗೆ ಎದುರಾಗಿ ನಿಂತಿದೆಯಲ್ಲ, ನಿನ್ನ ಹಾಗೂ ನಿನ್ನ ತಮ್ಮ ನಿನ್ನ ತಂದೆಯಿಂದಲೇ ನಿನ್ನನ್ನು ದೂರ ಮಾಡುತ್ತಾನೆ. ನನಗಿರುವುದು ಒಂದು ಕೊನೆಯ ಅಸ್ತ್ರ, ಅದು ಬಲವಾದ ಅಸ್ತ್ರ. ನನ್ನ ಪ್ರೇಯಸಿಯಾಗಿರುವ ವಾಸಂತೆ ನಿಮ್ಮ ಮನೆಗೆ ಸರ್ವನಾಶ ಮಾಡಲು ಕಲಿಸುತ್ತೇನೆ. ನಿನ್ನ ತಮ್ಮನ ಹೆಂಡತಿಯಾಗಿ, ನೆಪಕ್ಕೆ ಮಾತ್ರ ಹೆಂಡತಿ. ವಾಸಂತಿ ಇಷ್ಟು ದಿನ ಏಕೆ ಬರಲೇ ಇಲ್ಲ? ನಾನು ಫೋನ್ ಮಾಡಿ ಹೇಳಿದ್ದೆ, ಇನ್ನೂ ಬರಲೇ ಇಲ್ಲ. ಸ್ವಲ್ಪ ನೋಡಿದ್ರಾಯ್ತು. ಇದಿ ನೀವು ನನ್ನ ಕರೆದು ಇಷ್ಟು ಮೌನವಾಗಿ ನಿಂತ್ರೆ ನಿಮ್ಗೆ ಇದೀಗ ಹೊರವಣೆ ಅಲ್ಲ. ನನ್ನನ್ನ ಯಾಕೆ ಕರೆಸಿದ್ರಿ ಅಂತ ಹೇಳ್ಬೋದಾ? ಯಾಕೆ ವಸಂತಿ, ಗಂಡಸರು ಇಷ್ಟು ಕೈಸುವುದಂದ್ರೆ ನಿಮಗೆ ಇಷ್ಟವೇ? ನನ್ನ ಕರೆಸಿದ ಕಾರಣ ಏನೇ ಇರ್ಬೋದು, ಅದನ್ನ ತಿಳಿಕೊಳ್ಳೋ ಕುತೂಹಲ ನನಗಿದೆ. ನನ್ನನ್ನ ಕರೆಸಿದ ಕಾರಣ ನೋಡು ವಸಂತಿ, ನೀನು ನನಗೆ ನನ್ನ ಕೆಲಸ ಕಾರ್ಯಗಳಿಗೆ ಕೈಗೊಂಬೆಯಾಗಿರಬೇಕು. ಆದ್ರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ, ನೀನು ಮಾಡಬೇಕಾದ್ರೆ ಬಲು ಕಷ್ಟವಾಗಬಹುದು, ಆದ್ರೆ ಕಟ್ಟಿಚುವ ಮಾಡಿ ಮಾಡಲೇಬೇಕು ನನಗೋಸ್ಕರ. ನೋಡಿ, ನಿಮಗೋಸ್ಕರ ನನ್ನ ಪ್ರಾಣ ಕೊಡಲು ಸಿದ್ಧವಾಗಿರುವಾಗ ನೀವು ಏನು ಹೇಳಿದ್ರು ನಾ ಆ ಕೆಲಸ ಮಾಡಿ ಮುಗಿಸ್ತೀನಿ. ಅದು ಯಾವ ಕೆಲಸ ಅಂತ ಹೇಳ್ಬಾರ್ದ ರಜ? ಈ ಊರಲ್ಲಿ ವಿಶ್ವನ ಮನೆ ಗೊತ್ತಾ ನಿನಗೆ? ಗೊತ್ತು. ಅದಕ್ಕೇನೀಗ? ಅದೇಗೆ ಗೊತ್ತಾ ನಿನಗೆ? ಅವು ಮನೆ ಮೇಲೆ ಈಗಿಂದ ಅಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿನಿಂದ ಆ ಮನೆಯಲ್ಲಿ ಸೇಡ್ ತೀರ್ಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾನೆ. ಅದಕ್ಕೋಸ್ಕರ ಹೊಂಚುನಾಗ್ತಾ ಇದ್ದೀನಿ.
ಆ ಪ್ರತಿಫಲ ಯಾವಾಗ ನನಗೆ ಸಿಗುತ್ತೋ ಅಂತ ಕಾಯ್ತಾನೂ ಇದೆ. ಹೌದು, ಈ ವಿಷಯ ನನಗೆ ಹೇಳ್ತಾ ಇದ್ರ? ಶಬಾಷ್ ವಸಂತಿ, ಶಬಾಷ್. ನಾವಿಬ್ಬರು ಪ್ರೇಮಿಗಳು, ಪ್ರೇಮಗಳ ಶತ್ರು ಒಬ್ಬನೇ ಆಗಿರುವಾಗ ಇನ್ನೂ ಕೆಲಸ ಈಜಿ ಆಯ್ತಲ್ಲ. ನೋಡು ವಸಂತಿ, ನೀನು ವಿಶ್ವನ ತಮ್ಮ ಪ್ರಕಾಶ ಇದ್ದನಲ್ಲ, ಕೆಂಪಗೋರಿಲ ನನ್ನ ಮಗ. ಆ ನನ್ನ ಮಗನ ನೆಪಕ್ಕೆ ಮಾತ್ರ ನೀನು ಹೆಂಡತಿಯಾಗಬೇಕು. ಏನ್ ಹೇಳ್ತಾ ಇದ್ದೀನಿ? ನಾನು ಅವನ ಜೊತೆ ಆಡ್ತಾ ಇರೋದು ನಾಟಕ, ಪ್ರೀತಿ ಮಾಡ್ತಾ ಇರೋದು ನಿಮ್ಮನ್ನ. ನಾನು ಅವನ ಮದ್ವೆ ಆದ್ರೆ ನಿಮ್ಮ ಪ್ರೀತಿ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ವಿ? ವಾಸಂತಿ, ನೀನೇನು ವಿಚಾರ ಮಾಡಬೇಡ. ಈ ಸಮಾಜದ ಎದುರಿಗೆ ನಾವಿಬ್ಬರು ಅಣ್ಣ ತಂಗಿರೆಂದು ನಟನೆ ಮಾಡೋಣ. ನಮ್ಮ ಅಂತರಂಗದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರು. ನಾನು ಆಗಾಗ ಆ ಪ್ರಕಾಶನ ಮನೆಗೆ ನಿನ್ನ ಅಣ್ಣನಾಗಿ ನಟನೆ ಮಾಡಿ ಬಂದೇ ಬರುತ್ತೇನೆ. ನಾವಿಬ್ಬರು ಅಲ್ಲೇ ಕೂಡಿದರಾಯ್ತು. ಓಹೋ, ಈ ರೀತಿ ನಿಮ್ಮ ಪ್ಲಾನ್ ಇದೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಾಗ ಹಾಗಾಯ್ತು. ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಆ ಬಡ ವಿಶ್ವನ ಬಾಳ ಹಾಳು ಮಾಡಬೇಕಾದ್ರೆ ಈ ವಾಸಂತಿ ಏನ್ ಮಾಡಕ್ಕೂ ಸಿದ್ಧವಾಗಿರ್ತಾಳೆ. ನೋಡಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ಆ ಕೆಲಸ ನನಗೆ ಬಿಡಿ. ಆಯ್ತು ವಸಂತಿ, ನಿನ್ನಿಂದ ನನಗೆ ತುಂಬಾ ಸಂತೋಷವಾಯಿತು. ಇದೇ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆ. ಅದಕ್ಕೆ ನಿಮ್ಮ ಆಸೆ ಅಂತೆ ಆಗ್ಲಿ.